ಜಿಲ್ಲಾ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ಗೋಪಾಲ್ ಹೆಚ್ಆರ್ ಅವರನ್ನ ಲೋಕಾಯುಕ್ತ ಇಲಾಖೆ ಅಧಿಕಾರಿಗಳು ತನ್ನ ಬಲೆಗೆ ಬೀಳಿಸಿದ್ದಾರೆ. ನೇರ ಸಾಲ ನೀಡಲು 2 ಲಕ್ಷ ರೂಪಾಯಿ ಲಂಚ ಪಡೆಯಲು ಮುಂಗಡವಾಗಿ 40,000 ಹಣ ಪಡೆಯುವ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಸೋಮವಾರ ಸಂಜೆ 4:30 ಸಂದರ್ಭದಲ್ಲಿ ಲೋಕಾಯುಕ್ತರು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ದಾಳಿ ನಡೆಸಿ ಅಧಿಕಾರಿಯನ್ನ ಹಿಡಿದಿದ್ದಾರೆ. ಸಕಲೇಶಪುರದ ಪತ್ರಕರ್ತ ಅಕ್ಬರ್ ಜುನೈದ್ ಮೀನು ವ್ಯಾಪಾರ ಸಂಬಂಧ ಅರ್ಜಿ ಸಲ್ಲಿಸಿದ್ದು, ಈ ಸಾಲ ಮಂಜೂರು ಮಾಡಿಕೊಡಲು ಹಣ ಪಡೆಯುವಾಗ ಈತ ಸಿಕ್ಕಿಬಿದ್ದಿದ್ದಾನೆ. 37/21 ಈತ ಹಾಸನ ಜಿಲ್ಲೆಯ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಅಧಿಕಾರಿಯಾಗಿ ಬರ್ತಾನೆ. ಈತ ಎಷ್ಟು ಭ್ರಷ್ಟಾಚಾರದ ಒಂದು ದೊಡ್ಡ ತಿಮಿಂಗಲಾಗಿದ್ದ ಅಂತ ಹೇಳಿದ್ರೆ, ಇವನು ಪರ್ಸೆಂಟೇಜ್ ಅನ್ನ ಕೇಳಿ ಪಡಿತಾ ಇದ್ದ. ಮತ್ತೆ ಒಂದು ಹೇಳ್ತಾ ಇದ್ದೀನಿ, ಇದನ್ನ ಹಿಡಿದಿರುವಂತವರು ಪತ್ರಕರ್ತರಾದಂತಹ ಸಕಲೇಶಪುರದ ಅಕ್ಬರ್ ಜುನೇದ್ ಅವರು. ಅಕ್ಬರ್ ಜುನೇದ್ ಅವರು ಸಕಲೇಶಪುರ ಪತ್ರಕರ್ತರಾಗಿದ್ದಾರೆ. ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ. ಈತ ಶ್ರಮಜೀವಿನೂ ಕೂಡ ಆಗಿದ್ದಾರೆ. ಇವರು ಮೀನು ವ್ಯಾಪಾರ ಮಾಡ್ಕೊಬಿಟ್ಟು ಜೀವನ ಮಾಡ್ತಾ ಇದ್ದಾರೆ. ಇವರು ನೇರ ಸಾಲ 20 ಲಕ್ಷ ನೇರ ಸಾಲಕ್ಕೆ ಮೀನಿಗೋಸ್ಕರ ಇವರು ಏನು ಉದ್ಯಮ ಮಾಡ್ತಾ ಇದ್ರು, ಮೀನಿನ ಉದ್ಯಮಗೋಸ್ಕರ ನೇರ ಸಾಲಕ್ಕೋಸ್ಕರ ಒಂದು ಅರ್ಜಿಯನ್ನು ಹಾಕಿರ್ತಾರೆ. ಅದು 20 ಲಕ್ಷ ರೂಪಾಯಿದು. ಅದಕ್ಕೆ ಅಡಮಾನ ಇಡಬೇಕು. ಅದು ಸರ್ಕಾರದ ಅನುದಾನದಿಂದ ಬರುವಂತದ್ದೇನು ಸಾಲ ಅಲ್ಲ. ಅದಕ್ಕೆ ಅಡ ಇಟ್ರೆ ಮಾತ್ರ ಕೊಡ್ತಾರೆ. ಅಡ ಇಟ್ಟು 20 ಲಕ್ಷ ರೂಪಾಯಿ ಏನು ಸಾಲ ಪಡಿತಾ ಇದ್ರು, ಅದಕ್ಕೆ ಈ ಗೋಪಾಲ್ ಬರೋಬ್ಬರಿ ಕೇಳುವಂತಹ ಲಂಚ ಎಷ್ಟಪ್ಪ ಅಂದ್ರೆ ಬರೋಬ್ಬರಿ 2 ಲಕ್ಷ ರೂಪಾಯಿನ ಕೇಳ್ತಾರೆ. 20% ನನಗೆ ಕೊಡಬೇಕು, 2 ಲಕ್ಷ ರೂಪಾಯಿ ನನಗೆ ಕೊಟ್ರೆ ನಿನಗೆ ನಾನು ಸಾಲ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಈ ಗೋಪಾಲ್. ನೀವೇನು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ, ನಾನು ಯಾವ ಬಿಲ್ಡಿಂಗ್ ಅಲ್ಲಿ ಇದ್ದೀನಿ, ಈ ಬಿಲ್ಡಿಂಗು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅಂತ ಹೇಳಿ. ಈ ಸಮಾಜದಲ್ಲಿ ಅತ್ಯಂತ ಶೋಷಣೆಗೆ ಒಳಗಾದಂತಹ ಅಲ್ಪಸಂಖ್ಯಾತರಿಗೆ ಸಾಲವನ್ನು ಕೊಡೋದ್ರ ಮುಖಾಂತರ ಅಲ್ಪಸಂಖ್ಯಾತರನ್ನ ಮೇಲಕ್ಕೆ ಎತ್ತಬೇಕು, ಅವ್ರನ್ನ ಆರ್ಥಿಕವಾಗಿ ಮೇಲ್ ತಗೋಬೇಕು ಅಂತ ಏನು ಸರ್ಕಾರ ಸ್ಕೀಮ್ ಮಾಡಿದೆ, ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸ್ಕೀಮ್ ಆಗಿರುತ್ತೆ. ಈ ಸ್ಕೀಮಿನ ಹಣವನ್ನು ಕೊಡೋದಕ್ಕೆ ಅವನು ಕೇಳೋದು 20% ಅಂದರೆ ಬರೋಬ್ಬರಿ 7 ಲಕ್ಷ ರೂಪಾಯಿ. ಅದಕ್ಕೆ ಅಕ್ಬರ್ ಅವರು ಬೇಡ್ಕೊತಾರೆ, ಸರ್ ನಾನೊಬ್ಬ ಸಣ್ಣ ಮೀನಿನ ವ್ಯಾಪಾರಿ, ನಾನು ಪತ್ರಕರ್ತನ ಕೆಲಸ ಮಾಡ್ತಾ ಇದ್ದೀನಿ, ಅಷ್ಟನ್ನ ಕೊಡಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಕಳೆದ 3 ತಿಂಗಳಿನಿಂದ ಬಾರ್ಗಿನ್ ಮಾಡ್ತಾ ಬರ್ತಾರೆ. ಸರ್ ನನಗೆ ಅಷ್ಟು ಹಣ ಕೊಡಕ್ಕಾಗೋದಿಲ್ಲ ಅಂತ. ಆದರೆ ಕೊನೆಗೆ ಈ ಮಂಚ 1 ಲಕ್ಷ ರೂಪಾಯಿಗೆ ಒಪ್ಕೋತಾರೆ. ಆ 1 ಲಕ್ಷ ರೂಪಾಯಿಯಲ್ಲೇ ಇವತ್ತು ಅವರು ಮುಂಗಡವಾಗಿ 40,000 ರೂಪಾಯಿ ಹಣವನ್ನ ಈ ಗೋಪಾಲಿಗೆ ನೀಡುವಂತ ಸಂದರ್ಭದಲ್ಲಿ ಇವನು ಸಿಕ್ಕಾಕೊಂಡಿದ್ದಾನೆ. ಇದು ಹಾಸನದ ಸಣ್ಣ ಪುಟ್ಟ ತಿಮ್ಮಂಗಲ ಅಲ್ಲ, ಇದು ದೊಡ್ಡ ಮೀನು, ದೊಡ್ಡ ಭ್ರಷ್ಟಾಚಾರದ ಮೀನು ಇವತ್ತು ಲೋಕಾಯುಕ್ತರ ಬಲೆಗೆ ಸಿಕ್ಕಿ ಬಿದ್ದಿದೆ. ಈ ಹಿಂದೆ ಸಣ್ಣ ಪುಟ್ಟ ಗುಮಾಸ್ತರನ್ನ ಇವರನ್ನ ನಡೀತಾ ಇದ್ರು. ಆದರೆ ಹಾಸನ ಜಿಲ್ಲೆಯ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಭ್ರಷ್ಟ ಅಧಿಕಾರಿಗಳನ್ನ ಹಿಡಿದಿರೋದು ಇದೇ ಮೊದಲಾಗಿರೋದು. ಈ ಗೋಪಾಲು ಮುಖವಾಡವನ್ನು ಧರಿಸಿರುವಂತಹ ಪರಮ ಭ್ರಷ್ಟನಾಗಿದ್ದ. ಎಲ್ಲ ಅಧಿಕಾರಿಗಳ ಜೊತೆ ಸೇರ್ಕೊಳ್ತಾ ಇದ್ದ. ಸಮಾಜ ಸೇವೆ ಕಾರ್ಯಗಳಲ್ಲೂ ಕೂಡ ಈ ಗೋಪಾಲ್ ಬರ್ತಾ ಇದ್ದ. ಬಹಳ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದ ಈ ಮನುಷ್ಯ. ನಾನು ತುಂಬಾ ಒಳ್ಳೆಯವನು ಅಂತ ಹೇಳ್ಕೊತಾ ಇದ್ದ. ಆದರೆ ಭ್ರಷ್ಟಾಚಾರದ ಹಣ ಪಡಿಬೇಕಾದ್ರೆ ಅವ್ನು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡ್ಕೊತಾ ಇದ್ದಿಲ್ಲ. ನೇರವಾಗಿ ಕೇಳೋನು, ನನಗೆ ಇಷ್ಟು ಹಣ ನೀನು ಕೊಡ್ಲೇಬೇಕು ಅಂತ. ಅದು ಅರಿವು ಯೋಜನೆ ಆಗಿರ್ಲಿ ಅಥವಾ ಮಹಿಳೆಯರಿಗೆ ಕೊಡುವಂತ ಸ್ವಾವಲಂಬನೆ ಯೋಜನೆ ಆಗಿರ್ಲಿ, ಅದು ಯಾವುದೇ ಯೋಜನೆ ಆಗಿರ್ಲಿ, ನನಗೆ ದುಡ್ಡು ಕೊಟ್ರೆ ಮಾತ್ರ ಮಾಡ್ಕೊಡ್ತೀನಿ ಅಂತ ಕೂಡ ಈ ತರ ಹೇಳ್ತಾ ಇದ್ದ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನ ಪಡೆದುಕೊಳ್ಳಿ.